ಇನ್ನು ಪಹಲ್ಗಾಮ್ನಲ್ಲಿ ನರಮೇಧ ನಡೆಸಿದಂಥವ್ರು ಎಲ್ಲಿ ಅನ್ನೋ ಪ್ರಶ್ನೆ ಬಹಳ ದಿನಗಳಿಂದ ಕಾಡ್ತಿರೋದು. ಇದರಲ್ಲಿ ಪಹಲ್ಗಾಮ್ನಲ್ಲಿ ನರಮೇಧ ನಡೆಸಿದಂಥ ಉಗ್ರರು ಪತ್ತೆಯಾಗಿದ್ದಾರನ್ನೋ ಶಂಕೆ, 6 ಉಗ್ರರು ವಿಮಾನದಲ್ಲಿ ಪ್ರತ್ಯಕ್ಷ ಆಗಿರೋ ಮಾಹಿತಿ. ಚೆನ್ನೈನಿಂದ ಶ್ರೀಲಂಕಾಗೆ ಆಗಮಿಸಿದಂಥ ವಿಮಾನದಲ್ಲಿ ಪತ್ತೆಯಾಗಿರುವಂತಹ ಶಂಕೆ ಇದೆ. ಶ್ರೀಲಂಕಾ ಮೂಲಕ ಉಗ್ರರು ಪರಾರಿಯಾಗಲು ಯತ್ನಿಸಿದಾರ. UL-122 ಏರ್ಲೈನ್ಸ್ನಲ್ಲಿ ಉಗ್ರರು ಪ್ರತ್ಯಕ್ಷವಾಗಿರುವ ಶಂಕೆ ಇದೆ. ಉಗ್ರರ ಬಗ್ಗೆ ಶ್ರೀಲಂಕಾಗೆ ಮಾಹಿತಿ ನೀಡಿದಂಥ ಭಾರತ ಶ್ರೀಲಂಕಾದ ಕೊಲಂಬೋ ಏರ್ಪೋರ್ಟ್ನಲ್ಲಿ ತೀವ್ರತರ ಶೋಧವನ್ನು ನಡೆಸಲಾಗ್ತಾ ಇದೆ. ಏರ್ಪೋರ್ಟ್ ಲಾಕ್ಡೌನ್ ಮಾಡಿ ಪರಿಶೀಲನೆ. ಪಹಲ್ಗಾಮ್ನಲ್ಲಿ ನರಮೇಧ ನಡೆಸಿದ್ದಂಥ ಉಗ್ರರು 6 ಉಗ್ರರು ವಿಮಾನದಲ್ಲಿ ಪ್ರತ್ಯಕ್ಷ ಆಗಿರೋ ಮಾಹಿತಿ ಇದೆ. ಭಾರತ ಮತ್ತು ಪಾಕಿಸ್ತಾನದ ಈ ಸಂಘರ್ಷದಲ್ಲಿ ಸದ್ಯಕ್ಕೆ ಏನು ಪಹಲ್ಗಾಮ್ ಉಗ್ರರು ಎಲ್ಲಿ, ಅಲ್ಲಿ ನರಮೇಧ ನಡೆಸಿದಂಥವರು ಎಲ್ಲಿ ಅನ್ನೋ ಪ್ರಶ್ನೆ ಇತ್ತು. ಈಗ ಶಂಕಿತ ಉಗ್ರರ ಸ್ಕೆಚ್ ಕೂಡ ರಿಲೀಸ್ ಆಗಿತ್ತು. ಸೊ ಇದು ಪಹಲ್ಗಾಮ್ನಲ್ಲಿ ನರಮೇಧ ನಡೆಸಿದಂಥ ಉಗ್ರರು ಪತ್ತೆ ಆಗಿದ್ದಾರೆ ಅನ್ನೋದು, ಅಂದರೆ ಪತ್ತೆ ಆಗಿರುವಂಥ ಶಂಕೆ ಇದೆ. 6 ಉಗ್ರರು ವಿಮಾನ ನಿಲ್ದಾಣದಲ್ಲಿ ಚೆನ್ನೈನಿಂದ ಶ್ರೀಲಂಕಾಗೆ ಆಗಮಿಸಿರುವಂಥ ವಿಮಾನದಲ್ಲಿ ಪತ್ತೆಯಾಗಿರುವ ಶಂಕೆ ಇದೆ. ಸೊ ಶ್ರೀಲಂಕಾ ಮೂಲಕ ಉಗ್ರರು ಪರಾರಿಯಾಗಲು ಪ್ರಯತ್ನ ಪಡ್ತಿದ್ದಾರೆ ಅನ್ನೋ ಅನುಮಾನ. UL-122 ಏರ್ಲೈನ್ಸ್ನಲ್ಲಿ ಉಗ್ರರು ಪ್ರತ್ಯಕ್ಷವಾಗಿರುವಂಥ ಶಂಕೆ ಇದೆ. ಸೊ ಹಾಗಾಗಿ ಆ ಏರ್ಲೈನ್ಸ್ನಿಂದ ಯಾರ್ಯಾರು ಬಂದಿದ್ದಾರೆ, ಲ್ಯಾಂಡ್ ಆಗಿದ್ದಾರೆ, ಪ್ರತಿಯೊಬ್ಬರ ಪರಿಶೀಲನೆ ನಡೆಸೋದಕ್ಕೆ ಈಗ ಸೂಚನೆ ಹೋಗಿದೆ. ಸೊ ಶ್ರೀಲಂಕಾದಲ್ಲಿ ಸದ್ಯಕ್ಕೆ ಕೊಲಂಬೋ ಏರ್ಪೋರ್ಟ್ನಲ್ಲಿ ಶೋಧ ನಡೆಸಲಾಗ್ತಾ ಇದೆ. ಏರ್ಪೋರ್ಟ್ನ ಲಾಕ್ಡೌನ್ ಮಾಡಿ ಪರಿಶೀಲನೆ ಮಾಡುವಂಥ ಪ್ರಕ್ರಿಯೆ ಆಗ್ತಾ ಇದೆ.